ನಮಸ್ತೆ. SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಇದ್ರ ಬಗ್ಗೆ ಎಲ್ಲಿ ನೋಡಿದರೂ ಕೂಡ ಜಗಜ್ಜಾಹಿರವಾಗಿ ಆ್ಯಡ್ಗಳು ಬರ್ತಾ ಇದ್ದಾವೆ. ನಮ್ಮದು ಒಂದು ಚಿಕ್ಕ ವಿಡಿಯೋ ಮಾಡುವ ಅನಿಸ್ತು, ಅದಕ್ಕಾಗಿ ಈ ವಿಡಿಯೋ. SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ ಏನು? ಇದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿರುವಂತಹ ಒಂದು ವಿಧಾನ. ನಾವು ಪೋಸ್ಟ್ ಆಫೀಸಲ್ಲಿಯೋ ಬ್ಯಾಂಕಲ್ಲಿಯೋ RD ಮಾಡ್ತಾ ಇದ್ದೀವಿ, ಅಥವಾ ಲೋನ್ ಮಾಡಿರ್ತೀವಿ, EMI ಹೋಗ್ತಾ ಇದೆ. ಇದು ಎರಡೂ ಇನ್ಸ್ಟೆನ್ಸಲ್ಲಿ ಕಾಮನ್ ಏನು? EMI ಅಥವಾ RD ಇನ್ಸ್ಟಾಲ್ಮೆಂಟ್ ಪರ್ಟಿಕ್ಯುಲರ್ ಡೇಟಿಗೆ ಹೋಗುತ್ತೆ, ಔಟ್ಫ್ಲೋ ಆಗುವ ಅಮೌಂಟ್ ಫಿಕ್ಸೆಡ್ ಆಗಿರುತ್ತೆ, ಪರ್ಟಿಕ್ಯುಲರ್ ಟೆನ್ಯೂರಿಗೆ ಹೋಗುತ್ತೆ. RDಯಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇದು ಇಂಟ್ರೆಸ್ಟ್ ರೇಟ್ ನಿಮಗೆ ಮೊದಲೇ ಫಿಕ್ಸ್ ಆಗಿರುತ್ತೆ. ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ರೇಟ್ ಅಥವಾ ಬೇರೆ ತಗೊಂಡಿರೋ ಲೋನ್ ಇಂಟ್ರೆಸ್ಟ್ ರೇಟ್ ಆ ಟೈಮಿನ ಇಂಟ್ರೆಸ್ಟ್ ರೇಟ್ ಸಿನಿಯಾರಿಗೆ ಹೊಂದ್ಕೊಂಡು ಬೇರೆ ಕೆಳಗೆ ಸ್ವಲ್ಪ ಹೋಗ್ತಾ ಇರುತ್ತೆ. ಅದೇ ಥರ ನೀವು ಸಿಲೆಕ್ಟ್ ಮಾಡಿರುವ ಮ್ಯೂಚುವಲ್ ಫಂಡ್ ಸ್ಕೀಮಿಗೆ ಯಾವ ಅಮೌಂಟ್ ಫಿಕ್ಸ್ ಆಗಿರುತ್ತೋ ಆ ಅಮೌಂಟು RD ಅಥವಾ EMI ಥರ ರೆಗ್ಯುಲರ್ ಆಗಿ ಹೋಗ್ತಾ ಇರುತ್ತೆ. ಈ ಪ್ರೋಸೆಸ್ಸನ್ನು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ನಿಮ್ಮ ಸೇವಿಂಗ್ಸ್ ಅಕೌಂಟಿನಿಂದ ನೀವು ಮೊದಲೇ ಸಿಲೆಕ್ಟ್ ಮಾಡಿರುವ ಮ್ಯೂಚುವಲ್ ಫಂಡ್ ಸ್ಕೀಮಿಗೆ ಮೊದಲೇ ಫಿಕ್ಸ್ ಆಗಿರುವ ಡೇಟಿಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಹೆಂಗೂ ಫಿಕ್ಸ್ ಆಗಿದೆ, ಕರೆಕ್ಟ್ ಅಲ್ವಾ? ಪರ್ಟಿಕ್ಯುಲರ್ ಡೇಟಿಗೆ ಆ ಫಿಕ್ಸ್ ಆಗಿರೋ ಅಮೌಂಟು ನಿಮ್ಮ ಸೇವಿಂಗ್ಸ್ ಅಕೌಂಟಿನಿಂದ ನಿಮ್ಮ ಮ್ಯೂಚುವಲ್ ಫಂಡ್ ಸ್ಕೀಮಿಗೆ ಹೋಗಿ ಇನ್ವೆಸ್ಟ್ ಆಗುತ್ತೆ. ಈ ಪ್ರೋಸೆಸ್ಸನ್ನು SIP ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳ್ತಾರೆ. ನಿಮಗೆ SIP ಅಂದರೆ ಏನು, ಹೇಗೆ, ಯಾಕೆ ಮಾಡಬೇಕು, ಗೋಲ್ ಓರಿಯೆಂಟೆಡ್ ಆಗಿ SIP ಮಾಡೋದು ಹೇಗೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋದ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನಮ್ಮ ಯೂಟ್ಯೂಬ್ ಚಾನಲ್ಲು ಕೂಡ ಸಿಗುತ್ತೆ. SIP ಬಗ್ಗೆ ತಿಳ್ಕೊಳ್ಳಿ, ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿ, ಸಂಬಳ ಬರ್ಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ SIP ಸ್ಟಾರ್ಟ್ ಮಾಡಿ. ಮ್ಯೂಚುವಲ್ ಫಂಡಲ್ಲಿ SIP ಮಾಡೋದ್ರಿಂದ ಲಾಂಗ್ ಟರ್ಮ್ ಗೋಲ್ಸನ್ನೆಲ್ಲ ರೀಚ್ ಮಾಡಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮಾಡುವುದು 100% ಸಾಧ್ಯ. ಮಾಡ್ತೀರಲ್ವಾ?